ವೀಲ್ ಅಲೈನ್ಮೆಂಟ್ ಸಿರಿ ಡ್ರೈ ಕೇರ್ ಅಂತೇಳಿ ಕೆಂಗೇರಿಯಲ್ಲಿ ಇದೆ ಅಡ್ರೆಸ್ಸು. ಮೆಟ್ರೋ ಸ್ಟೇಷನ್. ಬೆಳಗ್ಗೆ ಒಂದೇ ಒಂದು ಪ್ಯಾಕೆಟ್ ಬಿಸ್ಕೆಟ್ ಹಾಕಿದ್ದು, ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ನಮ್ಮ ಜೊತೆನೇ ಇರ್ತಾನೆ. ಲಾಸ್ಟ್ ಟೈಮ್ ಬಂದಾಗಲೂ ಹಂಗೆ, ಇವತ್ತು ಹಂಗೇನೆ ನಿಯತ್ತಿಗೆ. ಅವ್ರ ಫೋಟೋ ನಮ್ಮ ಗಾಡಿ ಮುಂದೆ ನಿಂತು ಫೋಟೋ ಹೊಡ್ಕೊಂತವ್ರೆ ನೋಡಿಲ್ಲ. ನೋಡಿದ್ರ ಆಟೋ ಸ್ಟ್ಯಾಂಡಲ್ಲಿ ಇರೋರು ಪ್ರತಿಯೊಬ್ಬರು ನಮ್ಮ ವಿಡಿಯೋ ಬರ್ತಾಯಿದ್ವಿ ನೋಡಿ. ಇಲ್ಲೊಂದು ಕೋಟೆ ಇರಂಗೈತೆ ನೋಡಿ. ಇದು ನೋಡಿ, ಇದೇನು ಕೋಟೆನ ಟೌನ್ ಒಳಗೆ ಇದೀನಿ ಸದ್ಯಕ್ಕೆ. ಇಲ್ಲಿ ಮುಂದೆ ರೈಟಿಗೆ ಹೊಡ್ಕೊಂಡು ಸೀದಾ ಹೋಯ್ತಾರಣ. ಮಳೆ ಮೋಡ ಬೇರೆ ಐತೆ, ಕಾಣ್ತಿರ್ಬೋದು ನಿಮಗೆಲ್ಲ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತು ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ಕೆಂಗೇರಿಯಲ್ಲಿದ್ದೀನಿ. ಏನಕ್ಕಂದರೆ ನಮ್ಮ ವೀಲ್ ಅಲೈನ್ಮೆಂಟ್ ಮಾಡ್ಸೋಕ್ಕೆ ಬಂದಿದ್ದೆ. ನಮ್ಮ ಗಾಡಿ ನಿನ್ನೆ ಶೋರೂಮಲ್ಲಿ ಮೈಲೇಜ್ದೆಲ್ಲ ಏನೇನೋ ಚೆಕ್ ಮಾಡಿ ಕ್ಲಚೆಲ್ಲ ಅಡ್ಜಸ್ಟ್ ಮಾಡಿ ಇನ್ನೊಂದು ಟ್ರಿಪ್ ಹೋಗಿ ಬರ್ರಿ ಅಂತೇಳಿ ಕಳಿಸಿದ್ದಾರೆ. ನೋಡಬೇಕು, ಸ್ವಲ್ಪ ವೀಲ್ ಅಲೈನ್ಮೆಂಟು ಲಿಫ್ಟ್ ಆಕ್ಸಲ್ಲಿ ಸ್ವಲ್ಪ ವೈಬ್ಲಿಂಗ್ ಬರೋದು, ವೀಲ್ ಅಲೈನ್ಮೆಂಟ್ ಮಾಡಿಸೋಣ ಅಂತ ಬಂದಿದ್ವಿ. ಇಲ್ಲಿ ನಿಂತಿದ್ದಾನೆ ಇದು ಬಸ್ಸಿಂದ ಮುಂದೆ. ಇಲ್ಲಿ ಗಾಡಿಗಳವೆ, ಬೇಜಾನಾಗವೆ ಗಾಡಿಗಳಲ್ಲಿ. ಇಲ್ಲಿ ಬಂದರೆ ಇಲ್ಲಿ ನಮ್ಮ ಕೆಂಗೇರಿಯಲ್ಲಿ ವೀಲ್ ಅಲೈನ್ಮೆಂಟಿಗೆ ಬಂದರೆ ನೈಟೇ ಬಂದು ಸೀರಿಯಲ್ ಹಾಕೋಬೇಕು. ನನ್ನ ರಾತ್ರಿ 10:30 ಬಂದಿದ್ದೀನಿ. ನಂದು 6ನೇ ಗಾಡಿ. ನಮ್ಮ ಬೆಂಗಳೂರಲ್ಲೇ ನನ್ನ ತಿಳಿದ ಮಟ್ಟಿಗೆ ನಂಬರ್ 1 ಅಂತ ನನ್ನ ಒಪಿನಿಯನ್ ಹೇಳ್ಬೇಕಂದ್ರೆ ಈ ವೀಲ್ ಅಲೈನ್ಮೆಂಟ್ ಸಕ್ಕದ ಕೆಲಸ ಮಾಡ್ತಾರೆ. ನನಗೂ ಗೊತ್ತಿರಲಿಲ್ಲ. ನಾನು ಇದು 2ನೇ ಸಲ ಬಂದಿರೋದು. ಫಸ್ಟ್ನೇ ಸಲಿನೇ ಬಂದಾಗಲೇ ಗೊತ್ತಾಗೋಯ್ತು ಇವ್ರು ಮಾಡ್ತಿರೋ ಕೆಲಸ ನೋಡಿ. ಹಾಗಾಗಿ ಪ್ರತಿಯೊಬ್ಬರು ನೋಡಿ. ಈ ಗಾಡಿ ನೋಡಿ, ಬಸ್ಸು ಮೈಸೂರಿಂದ ಬಂದಿರೋದು. ನೋಡಿದ್ರೆ ಮೈಸೂರಿಂದ ವೀಲ್ ಅಲೈನ್ಮೆಂಟ್ ಇಲ್ಲಿ ಬರ್ತಾರೆ. ಮೈಸೂರಲ್ಲಿ ವೀಲ್ ಅಲೈನ್ಮೆಂಟ್ ಇಲ್ವೇನೋ ಐತೆ, ಆದರೂ ಅವ್ರಿಗೆಲ್ಲ ಚೆನ್ನಾಗಿ ಇಷ್ಟ ಆಗಲ್ಲ. ಇಲ್ಲಿ ಕೆಲಸ ಮಾತ್ರ ನಂಬರ್ 1 ಕೆಲಸ ಮಾಡ್ತಾರೆ. ಇಲ್ಲಿ ಬೆಸ್ಟ್ ನೋಡಿ. ಇದೊಂದು ಮಾಡ್ತಾವ್ರೆ, ಅದ್ರ ಮುಂದೆ ಒಂದು ಗಾಡಿ ಐತೆ, ಆ ಕಡೆ ಒಂದು ಗಾಡಿ ಐತೆ. ಏನಪ್ಪ ಅಂದರೆ ಇಲ್ಲಿ ಒಂದೇ ಒಂದು ಬೇಜಾರು ಅಂದರೆ ಜಾಗ ಸ್ವಲ್ಪ ಸಮಸ್ಯೆ. ಅದರಲ್ಲಿ ಆಚೆ ಹಾಕೋಬೋದು, ಅಲ್ಲಿ ಮೇಲೆ ಅಲ್ಲೆಲ್ಲ ಹಾಕೋಬೋದು. ಫಸ್ಟೇ ಬಂದು ಸೀರಿಯಲ್ ಹಾಕೋಬೇಕು. ಸೀರಿಯಲ್ ಪ್ರಕಾರ ಇಲ್ಲಿ ಬಂದು ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ಲೋಡ್ ಮಾಡಿಸ್ತೀನಿ ಅಂದರೆ ಅವೆಲ್ಲ ಸುಳ್ಳು. ಇಲ್ಲಿ ಬಂದರೆ ಒಂದು ದಿನ ವೆಯ್ಟ್ ಮಾಡಲೇಬೇಕು ಸೀರಿಯಲ್ ಪ್ರಕಾರ. ಇಲ್ಲಾಂದರೆ ನೈಟೇ, ಇಲ್ಲ ಸಂಜೆ ಒಂದು 6-7 ಗಂಟೆ ನೈಟೇ ಬಂದು ಆಲ್ಟಾಗಿ ಸೀರಿಯಲ್ ಹಾಕ್ಬಿಟ್ಟು ಆಲ್ಟ್ ಆದರೆ ಬೆಳಗ್ಗೆನೇ ಮಾಡ್ಕೊಂಡು ಹೋಗ್ಬೋದು. ಇಲ್ಲೆಲ್ಲ ವೀಲ್ ಅಲೈನ್ಮೆಂಟ್ ಮಾತ್ರ ನಂಬರ್ 1 ವೀಲ್ ಅಲೈನ್ಮೆಂಟ್ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡ್ತಾರೆ. ಟಯರ್ದು ಯಾವುದೇ ಸಮಸ್ಯೆ ಬರಲ್ಲ. ಇಲ್ಲಿ ನಮ್ಮ ಓನರ್ ಫೋನ್ ಮಾಡ್ತೀರಿ. ಇದು ನಮ್ಮ ಸ್ನೇಹಿತ ರಂಗಣ್ಣವ್ರದ್ದು, ನಮ್ಮ ಬೆಟ್ಟೆಗೌಡರು ಓಡಿಸಿದಲ್ಲ ಆ ಓನರ್ದು ಹಳೆ ಕಂಪ್ನಿ. ಇವಿಷ್ಟು ಗಾಡಿ ಇದ್ದಾವೆ. ನಮ್ಮ ಅರ್ಜುನಲ್ಲಿ ಕಾಣ್ತಿರ್ಬೋದು ನೋಡಿ, ಅಲ್ಲಿದೆ. ಇದೇ ವೀಲ್ ಅಲೈನ್ಮೆಂಟ್ ಸಿರಿ ಡ್ರೈ ಕೇರ್ ಅಂತೇಳಿ ಕೆಂಗೇರಿಯಲ್ಲಿ ಇದೆ ಅಡ್ರೆಸ್ಸು. ಮೆಟ್ರೋ ಸ್ಟೇಷನ್ ಹಿಂದ್ಗಡೆ ಇಲ್ಲಿದೆ ನೋಡಿ. ಮೆಟ್ರೋ ಸ್ಟೇಷನ್, ಕೆಂಗೇರಿ ಮೆಟ್ರೋ ಸ್ಟೇಷನ್ ಹಿಂದ್ಗಡೆ ಇರೋದು ಇದು. ಬೇಕಾದವರು ವೀಲ್ ಅಲೈನ್ಮೆಂಟು ತುಂಬ ಪ್ರಾಬ್ಲಮ್ ಆಗಿರೋರು, ಟಯರ್ಗಳು ಮೈಲೇಜ್ ಬರ್ತಿದ್ರು, ಇಲ್ಲಿ ಬಂದು ಆರಾಮಾಗಿ ಮಾಡಿಸ್ಕೊಂಡು ಹೋಗ್ಬೋದು. ಆದರೆ ಇಲ್ಲಿ ಬಂದರೆ ಒಂದು ದಿನ ವೆಯ್ಟ್ ಮಾಡಬೇಕು. ಬೆಳಗ್ಗೆನೇ ಬಂದರೆ ಕೆಲಸ ಬೇಗ ಆಗ್ಬಿಡ್ತದೆ, ಲೇಟಾಗಿ ಬಂದರೆ ಅಷ್ಟೇ. ನಮ್ಮ ನೋಡಿ 10:30 ಬಂದಿರೋದು ನಂದು 6ನೇ ಗಾಡಿ. ಇದು 3, ಒಂದು ಗಾಡಿ ಆಲ್ರೆಡಿ ಹೋಯ್ತು. ಇದು 3, ಬಸ್ಸು 4, ಅದರಿಂದ ಇರೋದು ನಮ್ಮದು 6ನೇ ಗಾಡಿ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಮೆಂಟ್ ಗಾಡಿಯವ್ರು ಬಂದಿದ್ದರು. ಇಲ್ಲೆಲ್ಲ ಹೋಗೋರು ನಾಷ್ಟ ಮಾಡ್ಕೊಂಡು ಬರೋಕ್ಕೆ. ತೋರಿಸ್ತೀನಿ ಬರ್ರಿ, ಅವ್ರು ಬರಲಿ. ಇಲ್ಲಿನೂ ಸಿಮೆಂಟ್ ತುಂಬ್ಕೊಬಂದಿರಂತೆ ಬಿಜಾಪುರ ಕಡೆಯವರು. ಬಿಜಾಪುರ ಕಡೆ ಇರಬೇಕು. ಅವ್ರು ಮಾತು ನೋಡಿದ್ರೆ ಬರ್ತಾರೆ, ಸಿಕ್ಕಿದಾಗ ತೋರಿಸ್ತೀನಿ ಬರ್ರಿ. ಇಲ್ಲಿ ಇನ್ನೊಬ್ಬ ಸ್ನೇಹಿತನ ತೋರಿಸ್ತೀನಿ ನೋಡ್ರಿ. ಬೆಳಗ್ಗೆ ಒಂದೇ ಒಂದು ಪ್ಯಾಕೆಟ್ ಬಿಸ್ಕೆಟ್ ಹಾಕಿದ್ದು, ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ನಮ್ಮ ಜೊತೆನೇ ಇರ್ತಾನೆ. ಲಾಸ್ಟ್ ಟೈಮ್ ಬಂದಾಗಲೂ ಹಂಗೆ, ಇವತ್ತು ಹಂಗೇನೆ ನಿಯತ್ತಿಗೆ. ಇನ್ನೊಂದು ಹೆಸರೇ ಇದೆ ಈ ಪ್ರಾಣಿ ನೋಡಿ. ನೋಡಿದ್ರ ಬರ, ಇನ್ನೊಂದೆರಡು, ಅಲ್ಲೊಂದೆರಡು ಮಲ್ಗವೆ, ಅಲ್ಲೊಂದೆರಡು ಮಲ್ಗ ನೋಡಿ. ಅವೆಲ್ಲ ಎಷ್ಟು ಚೆನ್ನಾಗಿ ನೋಡಿದ್ವಿ. ನಾನು ತಿರುಗಿದ್ರು ಅದು ತಿರುಗ್ತವೆ, ನಾವು ಬಂದರೂ ಅದು ಬರ್ತಾನೆ ಇರ್ತವೆ. ನೋಡಿ, ನಮ್ಮ ಜೊತೆನೂ ಬರ್ತಾನೆ ಇರ್ತವೆ. ನಿಂತರೆ ನಿಂತ್ಕೊಂಡು
ಇದೆಯಪ್ಪ ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ. ಇದಕ್ಕೊಂದು ತುತ್ತು ಅನ್ನ ಹಾಕ್ರಿ, ನಿಮ್ಮನ್ನು ಅದು ಜೀವ ಇರೋವರೆಗೂ ಮರೆಯಲ್ಲ ಅದು. ಅದೇ ಕೆಲವು ಜನಗಳಿಗೆ ನೀವು ಎಷ್ಟೇ ಹಾಕಿರೋ ಒಂದು ದಿವಸ ಮರೆತು ಬಿಡ್ತಾರೆ. ವೀಲ್ ಅಲೈನ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಲೋಡ್ಗೆ ಹೋಗ್ತಾ ಇದ್ದೀನಿ ಕುಡಿಗಲ್ಗೆ. ಹೆಂಗೂ ನಮ್ಮ ಕುಡಿಗಲ್ ಫ್ಯಾಕ್ಟ್ರಿ ಕೆಲಸ ವರ್ಕ್ ಆಗ್ತಾಯಿದೆ ಅಂತೇಳಿ ಲೋಡ್ ಹೇಳಿದ್ರು. ಹೋಗ್ತಾ ಇದ್ದೀನಿ ಮಾಗಡಿ ಹತ್ರ ಇದ್ದೀನಿ ಇವಾಗ. ಅಲ್ಲಿಂದ ಬಂದೆ, ಒಂದು ಏನೋ ಹಿಂಗೆ ಸಮಸ್ಯೆದು ಒಂದು ಫೋನ್ ಬಂದಿತ್ತು. ಫೋನಲ್ಲಿ ಮಾತಾಡ್ಕೊಂಡು ವಿಡಿಯೋಗಳೇ ಮಾಡಿಲ್ಲ. ನಮ್ಮ ಸ್ನೇಹಿತರದು ಇದು ಯಾವುದೋ ಬ್ರಿಡ್ಜ್ ನೋಡಿ ಸ್ವಾಮಿ, ಸಾಕಾದಾಗ ಮಾಡವನೆ. ಅದನ್ನ ಯಾವ ಕಾಲಕ್ಕೆ ಓಪನ್ ಮಾಡ್ತಾನೆ ಏನೋ ಗೊತ್ತಿಲ್ಲ. ಹಳೇ ಬ್ರಿಡ್ಜು, ಇದೊಂದು ಹೊಸ ಬ್ರಿಡ್ಜು, ಇದಕ್ಕಿಂತ ಹೊಸ ಬ್ರಿಡ್ಜ್ ಅದು. ಜನ್ರೇಷನ್ ಚೇಂಜ್ ಆದಾಗ ಬ್ರಿಡ್ಜ್ಗಳು ಚೇಂಜ್ ಆಗ್ತಾ ಇರ್ತವೆ. ಇಲ್ಲೊಂದು ಮುಂದೆ ಒಂದು ಅಪೇ ಗಾಡಿ ಹೋಗ್ತೈತೆ ನೋಡಿ, ನೋಡಿದ್ರ? ಈ ಗಾಡಿ ನಮ್ಮ ಸಬ್ಸ್ಕ್ರೈಬರ್ದು, ಮಾಗಡಿ ಸಬ್ಸ್ಕ್ರೈಬರ್ದು, ನರಸಿಂಹಣ್ಣಂದು, ನರಸಿಂಹಮೂರ್ತಿ ಅಣ್ಣಂದು, ನಮ್ಮ ನರಸಿಂಹಮೂರ್ತಿ ಅಣ್ಣನ ಗಾಡಿ. ಅಲ್ಲಿ ಹೋಯ್ತವ್ರೆ, ಅಲ್ಲಿ ಮಾಗಡಿಯಲ್ಲಿ ಸಿಗ್ತಾರೆ. ಮಾತಾಡ್ಸ್ಕೊಂಡು ಟೀ ಕುಡ್ಕೊಂಡು ಹೋಗೋಣ ಲೋಡ್ಗೆ. 2:30 ಬರ್ತೀನಿ ಅಂತ ಹೇಳಿದ್ದೀನಿ. ಅಲ್ಲೇ 1:15 ಟೈಮ್, 1:15 ಆಗವೆ ಟೈಮು. 2:30 ಬರ್ತೀನಿ ಅಂತ ಹೇಳಿದ್ದೀನಿ. ಹೋಗೋಣ ಆರಾಮಾಗಿ. ಅವ್ರು ನನಗೆ ಮಾತಾಡ್ಸ್ಕೊಂಡು ಟೀ ಕುಡ್ಕೊಂಡು. ರೋಡ್ ಮಾತ್ರ ಸ್ವಲ್ಪ ಪೆಂಡಿಂಗ್ ಅವೆ, ಅದೊಂದು ಮಾಡಿಬಿಟ್ಟು ಅಂದರೆ ನಮಗೆ ಇದೇ ಬೆಸ್ಟ್ ಆಗ್ಬಿಡ್ತೈತೆ ರೋಡು. ಅದು ಯಾವಾಗ ಮಾಡ್ತಾನೇನೋ ಗೊತ್ತಿಲ್ಲ. ಮಾಡ್ತಾವ್ರೆ, ಪ್ರಾಜೆಕ್ಟ್ ಕೆಲಸ ಮಾಡ್ತಾನೇ ಅವರೇ. ಅವ್ರು ಮಾಡೋದ್ರಲ್ಲೇ ಅವರೇ, ನಾವು ಹೋಗೋದ್ರಲ್ಲೇ ಇದ್ವಿ. ನಮ್ಮ ಕಾಲಕ್ಕೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಮೈಲೇಜ್ದು ಅದೇ ಕಂಪ್ಲೇಂಟು ಸೇಮೇ ಐತೆ. ಈ ಟ್ರಿಪ್ ಹೋಗಿ ಬಂದು ಮತ್ತೆ ಶೋರೂಮ್ ಬಿಡಲೇಬೇಕು. ಅದು ಏನಾಗುತ್ತಾ ಗೊತ್ತಿಲ್ಲ. ನಮ್ಮ ಓನರ್ ಏನಂತಾರೆ ನೋಡ್ಬೇಕು. ನಮ್ಮ ಮಹೇಶಣ್ಣ ಯಾಕೋ ಸೋಮವಾರದ ಮೂರ್ತಿನ ಮಹೇಶಣ್ಣ ಬಂದು ಅಲ್ಲವ್ರೆ. ಇವ್ರು ಮೂರ್ತಿ ಅಂತ, ನರಸಿಂಹಮೂರ್ತಿ ಅಂತೇಳಿ ಇಬ್ಬರು ಇರೋದು. ಅವರು ಫೋನ್ ಮಾಡೋರೆ. ನಾನು ಯಾವುದೋ ಫೋನಲ್ಲಿ ಬ್ಯುಸಿಯಲ್ಲಿ ಮಾತಾಡ್ತಿದ್ನಲ್ಲ, ಅವ್ರ ಫೋನ್ಗಳು ಎತ್ತಕ್ಕಾಗಲಿಲ್ಲ. ಅವ್ರ ಫೋನ್ಗಳು ಎತ್ತಕ್ಕಾಗಲಿಲ್ಲ ನೋಡಿ. ಆಟೋ ಅಪೇ ಗಾಡಿ ಮಾಗಡಿ ಅವರು. ಯಾವುದಪ್ಪ ನಮ್ಮ ಹೋಯ್ತಾವ್ರೆ. ನಮ್ಮ ಮೂರ್ತಿ ಅಣ್ಣ ಬಂದು ಇದಕ್ಕೆಲ್ಲ ಹೋಯ್ತಾರೆ. ಅದಕ್ಕೆ ಟಿ ಗಾಡಿಗೆಲ್ಲ ಹೋಯ್ತಾರೆ ಅವ್ರು ಆರಾಮಾಗಿ. ಟಿ ಗಾಡಿಗೆಲ್ಲ ಹೋಯ್ತಾರೆ ಅವರು. ಅವರು ಟಿ ಗಾಡಿಗೆಲ್ಲ ಹೋಯ್ತಿರ್ತಾರೆ ಅವ್ರು. ಅವಾಗವಾಗ ಟಿ ಗಾಡಿಗೆ ಹೋದಾಗೆಲ್ಲ ಫೋಟೋ ಹಾಕ್ತಿರ್ತಾರೆ. ಬಾಣ ಮೂರ್ತಿ ಅಣ್ಣಂದು ನಿಲ್ಲಿಸ್ತೀನಿ. ಬರ್ರಿ, ವಿಡಿಯೋ ಮಾಡ್ಕೊಂಡಿದ್ದೈತಿ. ಈಗ ಅಲ್ಲಿಗೆ ಅವ್ರು ನಿಲ್ಲಿಸಿ ಅವ್ರ ಜೊತೆ ಟೀ ಕುಡ್ಕೊಂಡು ಊಟ ಮಾಡ್ಕೊಂಡು ಹಿಂಗೆ ಹೋಗೋದ ನಾವು ಹಿಂಗೆ ಹೋಗ್ಬಿಡೋಣ. ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ನಮ್ಮ ಗಾಡಿಗಳು ಸಮಸ್ಯೆ ಯಾಕೆ ಬೇಕು. ಮಾಗಡಿಯಲ್ಲಿ ಬಂದು ಒಳ್ಳೆ ಊಟ ಆಯಿತು. ಊಟ ಮಾಡ್ಕೊಂಡು ಗಾಡಿ ಹೋಗ್ತಾ ಇದ್ದೀವಿ. ನಮ್ಮ ಅರ್ಜುನ ಅಲ್ಲಿದ್ದಾನೆ. ಎಷ್ಟು ಜನ ಅವ್ರೆ ನೋಡಿ, ತೋರಿಸ್ತೀನಿ ಎಲ್ಲರೂ. ಒಳ್ಳೆ ಎಗ್ ರೈಸು ಕಬಾಬೆಲ್ಲ ಊಟ ಆಯಿತು. ಅಣ್ಣ ಹಂಗೆ ಅಣ್ಣ, ನಿಮ್ಮದು ವಿಡಿಯೋ ಆಟೋ ವಿಡಿಯೋ ಸೂಪರಾಗಿ ಬಂದಿದೆ ರನ್ನಿಂಗಲ್ಲಿ. ಅದಕ್ಕೆ ಮುಂದೆ ಬಂದು ಇದು ಮಾಡಿದೆ. ಇಲ್ಲಿ ನೋಡಿ
ಇಲ್ಲಿ ಬಾಣ ಇಲ್ಲಿ ಬಂದಾಗೆಲ್ಲ ನೀವು ಇದು ಮಾಡ್ತಾದ್ಮೇಲೆ ನಿಮ್ಮ ಆಟೋ ಸ್ಟ್ಯಾಂಡ್ ಐತಲ್ಲ ನೋಡಿ, ಇದೇ ಆಟೋ ಸ್ಟ್ಯಾಂಡು. ಇವರೇ ನಮ್ಮೆಲ್ಲರೂ, ನಮ್ಮ ಸಬ್ಸ್ಕ್ರೈಬರ್ ಎಲ್ಲರೂ ಇಲ್ಲೆಲ್ಲರೂ ಪ್ರತಿಯೊಬ್ಬರು ನೋಡ್ತಾರೆ. ಇವರೊಬ್ರು ಅಣ್ಣ ನೀನು ಹಂಗೆ ಆಯೋಣ, ನೀನು ಲಾಸ್ಟ್ ವಿಡಿಯೋದಲ್ಲಿ ಸಿಕ್ಕಿಲ್ಲ. ಹಾಂ ಅಷ್ಟೇ ಸಾಕು, ಆಟೋ ಸ್ಟ್ಯಾಂಡ್ ಇದೆ. ಹಾಂ ಹಾಂ ಅದು ಮಾಡ್ತೀನಿ ರೀ, ಅದನ್ನು ಹತ್ರ ಹೋದಾಗ ಮಾಡ್ತೀನಿ, ಇಲ್ಲಿಂದ ಬೇಡ. ಬಲ್ಲಣ್ಣ ಫೋನ್ ಮಾಡ್ತೀನಿ ಈ ಕಡೆ ಬಂದಾಗ. ಫೋನ್ ಅಂತೂ ಮಾಡೇ ಮಾಡ್ತೀವಿ, ಆದರೆ ಇಲ್ಲಿ ಬಂದೇ ಮಾಡೋದು, ಅಲ್ಲಿಂದ ಮಾಡಲ್ಲ. ಒಟ್ನಲ್ಲಿ ಫೋನ್ ಮಾಡೇ ಮಾಡ್ತೀನಿ, ಒಟ್ನಲ್ಲಿ ಹತ್ರ ಬಂದೇ ಫೋನ್ ಮಾಡೋದು. ನೋಡೋಣ, ಫ್ರೀಯಾಗಿ ಬಂದ ಬೇಕಾದ್ರೆ ಮಾಡ್ತೀನಿ. ಎಲ್ಲ ಊಟ ಎಲ್ಲ ಮಾಡ್ಕೊಂಡು ನೋಡಿ, ಎಲ್ಲರೂ ಅವ್ರ ಫೋಟೋ ನಮ್ಮ ಗಾಡಿ ಮುಂದೆ ನಿಂತು ಫೋಟೋ ಹೊಡ್ಕೊತವ್ರೆ ನೋಡಿ. ಇಲ್ಲೆಲ್ಲ ನೋಡಿದ್ರ ಆಟೋ ಸ್ಟ್ಯಾಂಡಲ್ಲಿ ಇರೋರು ಪ್ರತಿಯೊಬ್ಬರು ನಮ್ಮ ವಿಡಿಯೋ ನೋಡ್ತಾರಂತೆ. ನಮ್ಮದು ಅಜಯ್ದಾಗಲಿ, ಯೋಗೇಶ್ ಆಗಲಿ, ಸ್ವಾಮಿದಾಗಲಿ ಎಲ್ಲರೂ ನೋಡ್ತಾರಂತೆ. ಇವರು ನಮ್ಮ ನರಸಿಂಹಮೂರ್ತಿ ಅಣ್ಣ, ಮಹೇಶ್ ಅಣ್ಣ ಅಲ್ಲವರೇ ಇವರೊಬ್ಬರು. ಆಯಿತು, ಊಟ ಎಲ್ಲ ಆಯಿತು. ಇವಾಗ ಇಲ್ಲಿಂದ ನಾವು ಇದು ಅವ್ರದ್ದೇ ಆಟ. ನೋಡೆಲ್ಲ ಫೋಟೋ ತಗೊಳ್ಳಿ, ಶಿಲ್ಪಿಗಳು ತಗೋತವ್ರೆ ನಮ್ಮ ಗಾಡಿ ಮುಂದೆ. ಮಹೇಶಣ್ಣ ಹಾಂ ಎಲ್ಲ ಮಾತಾಡ್ಸ್ಕೊಂಡಿದ್ದಾಯ್ತು. ಸದ್ಯಕ್ಕೆ ನಾವು ಹೋಗೋಣ. 2 ಗಂಟೆ ಟೈಮ್ ಈಗಾಗಲೇ, ನಂದು ಅರ್ಧ ಗಂಟೆ ಅಷ್ಟೊತ್ತು ಹೊಡೋಗ್ಬಿಡ್ತೀವಿ. ಇಲ್ಲಿಂದ ಹತ್ರ ರೋಡ್ ಚೆನ್ನಾಗೈತೆ, ಬೇಗನೂ ಹೋಗ್ಬೋದು ನಮಗೆ. ನೋಡಿ, ಈ ದೇವಸ್ಥಾನ ಐತಲ್ಲ, ಇದೆಲ್ಲ ಅವ್ರ ಕಡೆ, ಅವ್ರ ಆಟೋ ಸ್ಟ್ಯಾಂಡ್ ಕಡೆಯಿಂದನೇ ಕಟ್ಸಿರೋದು ಇದೆಲ್ಲ ನೋಡಿ. ಕೆಂಪೇಗೌಡ ಕಲಾ ಅಭಿವೃದ್ಧಿ ಅಂತ ಏನೈತೆ ನೋಡಿ, ಆರ್ಚ್ ಸಕದಾಗೈತಲ್ಲ ಆರ್ಚ್. ದೇವಸ್ಥಾನ ಬಲ್ಮುರಿ ಗಣಪತಿ ದೇವಸ್ಥಾನ ಅದು. ಬರ್ರಿ, ಇದೆಲ್ಲ ರೋಡೆಲ್ಲ ಮಾಡ್ತಾವ್ರೆ, ರೋಡ್ ಅಗಲ ಮಾಡ್ತಾರಂತೀವಲ್ಲ, ರೋಡೆಲ್ಲ ಅಗಲ ಆಗುತ್ತಂತೆ. ಒಟ್ನಲ್ಲಿ ಏನಪ್ಪ ಅಂದ್ರೆ ಮಾಗಡಿಗೆ ಬಂದರೆ ಎಲ್ಲಿಂದಾರೋ ಅವ್ರು ಹೇಳ್ದೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀನಿ. ಏನಕ್ಕಂದರೆ ಕರ್ಕೊಂಡೋಗಿ ಊಟ ತಿಂಡಿ ಎಲ್ಲ ಕೊಡಿಸ್ತಾರೆ, ದುಡ್ಡು ಕೊಡೋಕೆ ಬಿಡಲ್ಲ ಅಂತಾರೆ. ಪ್ರತಿ ಸಲ ಅವರೇ ಕೊಡಿಸ್ತಾ ಇದ್ದಾಗ ನಾವು ಒಂದು ಸಲ ಕೊಡ್ಬೇಕಾ ಬೇಡ? ಅದೊಂದೇ ಏನಂತ ನೋಡಿ, ಫ್ರೀ ಇದ್ದಾಗ ಬಾ, ನಿನ್ನೆ ಬರಬೇಕಾಯ್ತು, ಮೀನು ಮಾಡಿದ್ದೆ, ಅದು ಇದು ಅಂತೆಲ್ಲ ಹೇಳ್ತಾರೆ. ಇರಲಿ, ಅಷ್ಟೇ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಐತಲ್ಲ, ಅದೊಂದೇ ಸಾಕು ನಮಗೆ. ಬಂದಾಗೆಲ್ಲ ಸಿಕ್ಕಿದಾಗ ಮಾತಾಡ್ಸ್ಕೊಂಡು ಹೋಗೋದು. ಈ ರೋಡ್ ಯಾವತ್ತು ಕಂಪ್ಲೀಟ್ ಮಾಡ್ತಾರೋ ಗೊತ್ತಿಲ್ಲ, ಸದ್ಯದಲ್ಲೇ ಕಂಪ್ಲೀಟ್ ಮಾಡ್ತಾವ್ರೆ, ವರ್ಕ್ ಮಾಡ್ತಾವ್ರೆ. ನಮಗೆ ಮಾಗಡಿ ಒಂದು ಪಾಸ್ ಆಗ್ಬಿಟ್ರೆ ಸಾಕು, ಅಲ್ಲಿಂದ ಕುಣಿಗಾಲು ಕರೆಕ್ಟಾಗಿ 20 ನಿಮಿಷಕ್ಕೆ ಕೊಡೋಗ್ಬಿಡ್ಬೋದು. ನಾನು ಊಟನೂ ಆಯಿತು, ವೆಯ್ಟ್ ಮಾಡೋಂಗಿಲ್ಲ, ಸೀದಾ ಫ್ಯಾಕ್ಟ್ರಿ ಹೋಗೋಣ. ಆರಾಮಾಗಿ ಫ್ಯಾಕ್ಟ್ರಿ ತಗೋಗಿ ಸಿಗೋಣ ಬರ್ರಿ. ನೋಡಿ, ಊರೊಳಗೆ ಬರ್ತಾಯಿದ್ವಿ ನೋಡಿ, ಇಲ್ಲೊಂದು ಕೋಟೆ ಇರಂಗೈತೆ ನೋಡಿ. ಇದು ನೋಡಿ, ಇದೇನು ಕೋಟೆನಾ ದೇವಸ್ಥಾನನ ಒಂದು ಗೊತ್ತಿಲ್ಲ. ಈ ಕಡೆ ಎಲ್ಲ ಹಳೆ ಕಾಲದ ಕೋಟೆ ಇರ್ಬೇಕೇನಪ್ಪ ಇದು. ನೋಡೋಣ, ನೆಕ್ಸ್ಟ್ ನಮ್ಮ ಮೂರ್ತಿಣ್ಣಗಾಲಿ ಮಹೇಶಣ್ಣ ಫೋನ್ ಮಾಡಿ ಕೇಳಿದ್ರೆ ಹೇಳ್ತಾರೆ. ಇಲ್ಲ ನೆಕ್ಸ್ಟ್ ಬಂದಾಗ ಅವರನ್ನೇ ಕೇಳಿ ವೀಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಎಲ್ಲ ವೀಡಿಯೋದಲ್ಲೇ ಹಾಕೋಣ. ನೆಕ್ಸ್ಟ್ ಬರ್ತಾ ಇರ್ತೀವಿ, ನಮಗೇನು ಮಾಗಡಿ ಅದೇನಿಲ್ಲ. ಈ ಕಡೆ ಮೈಸೂರು ರೋಡ್ ಕಡೆ ಖಾಲಿ ಮಾಡಿದ್ರೆ ಕುಣಿಗಲ್ ಹೋಗ್ಬೇಕಂದ್ರೆ ಹಿಂಗೆ ಮಾಗಡಿ ಮೇಲೆ ಬರೋದು. ಅವ್ರು ಬಂದಾಗ ಅದೇನು ಕೋಟೆನ ಏನು ಅನ್ನೋದು ಗೊತ್ತಿಲ್ಲ. ಅದು ಕಲ್ಲುಗಳೆಲ್ಲ ನೋಡ್ರೆ ಆಗಿನ ಕಾಲದಲ್ಲಿ ಕಟ್ಟಿರೋ ಕೋಟೆ ಥರನೇ ಐತೆ. ನೆಕ್ಸ್ಟ್ ಬಂದಾಗ ತಿಳ್ಕೊಂಡು ವಿಡಿಯೋದಲ್ಲಿ ತಿಳಿಸ್ತೀನಿ ಬರ್ರಿ. ನೋಡಿ ಸ್ನೇಹಿತರೆ, ಲೋಡ್ ಮಾಡ್ಕೊಂಡು ನಮ್ಮ ಕುಣಿಗಲ್ ಊರೊಳಗೆ ಹೋಗ್ತಾ ಇದ್ದೀನಿ. ಇವೆಲ್ಲ ಕುಣಿಗಲ್ ಸುಮಾರು ಜನ ಸಬ್ಸ್ಕ್ರೈಬರ್ ಇದ್ದಾರೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮೋಹನು, ಅಣ್ಣ ನೀನು ಯಾವ ಫ್ಯಾಕ್ಟ್ರಿಯಿಂದ ಲೋಡ್ ಮಾಡ್ತೀಯ ಏನು ಎತ್ತ ಅಂತ ಮೊನ್ನೆಲ್ಲ ಮೆಸೇಜ್ ಹಾಕಿದ್ರು. ಬ್ರದರ್ನ ಲೋಡ್ ಮಾಡೋದು ಜಾನ್ಸನ್ ಫ್ಯಾಕ್ಟ್ರಿ ಐತೆ ಗೊತ್ತಲ್ಲ, ಜಾನ್ಸನ್ ಹತ್ರ ಜೈನ್ ಹೋಟ್ಲು, ಅಲ್ಲಿಂದ ಸ್ವಲ್ಪ ಒಳಗಡೆ MS ಮೆಟಲ್ ಸ್ಟೀಲ್ ಕಂಪ್ನಿ. ಅವರಿಗೋಸ್ಕರ ಈ ವಿಡಿಯೋ. ನಮ್ಮ ಕುಣಿಗಲ್ ಟೌನ್ ಒಳಗೆ ಇದ್ದೀನಿ ಸದ್ಯಕ್ಕೆ. ಇಲ್ಲಿ ಮುಂದೆ ರೈಟಿಗೆ ಹೊಡ್ಕೊಂಡು ಸೀದಾ ಹೋಗ್ತಾರಣ್ಣ. ಮಳೆ ಮೋಡ ಬೇರೆ ಐತೆ, ಕಾಣ್ತಿರ್ಬೋದು ನಿಮಗೆಲ್ಲ. ಟೈಮ್ ಆಲೆ 5:05 ಅಲ್ಲ 5:15. ಇಲ್ಲಿ ರೈಟಿಗೆ ನೋಡಿ. RJ ಇಂದ ತಂದವ್ರೆ, ರಾಜಸ್ಥಾನಿಂದ ತಂದವ್ರೆ ಇದನ್ನು ಕಾರ.
ಹಣೆಯ NGT, ನಮ್ಮದು SGT, ಇದು NGT. ಜಾಮ್ ಆಗ್ಬಿಡವೆ. ಇಲ್ಲಿ ಸಂತೆ ಇರೋದ್ರಿಂದ, ಮಾರ್ಕೆಟ್ ಇರೋದ್ರಿಂದ ಜಾಮ್ ಆಗಿರ್ತವೆ, ಫುಲ್ಲು ಜಾಮ್ ಆಗಿರ್ತವೆ. ಟೈಮು ಬೇಗನೆ ಲೋಡ್ ಆಯಿತು. ನೀರೆಲ್ಲ ಹೆಚ್ಚು ಕಮ್ಮಿ 1 ವಾರನ 10 ದಿನ ಆಗಿತ್ತು ನೀರು ಹಿಡಿದು ನನ್ನ ಗಾಡಿ ಒಳಗೆ. ನಾನು ಯಾವತ್ತೇ ಆಗಲಿ ಇವತ್ತಿನವರೆಗೂ 12 ವೀಲು 10 ವೀಲು 14 ವೀಲ್ ಬಂದಾಗಿಂದನೂ ಗಾಡಿಗೆ ಏನೈತೆ ಇಲ್ವೋ ನೀರಂತೂ ಕಂಪಲ್ಸರಿ ಇಟ್ಟಿರ್ತಿದ್ದೆ. ಮೊನ್ನೆ ಕಾಸರಗೋಡಿಗೆ ಹೋಗ್ಬೇಕಾದ್ರೆ ಘಾಟಲ್ಲಿ ಹಿಡ್ಕೊಂಡು ಹೋಗಿದ್ದೆ ನೀರು, ಅದೇ ಲಾಸ್ಟು. ಮತ್ತು ಎಲ್ಲೂ ನೀರು ಹಿಡಿಯೋಕ್ಕೆ ನೀರು ಸಿಗಲಿಲ್ಲ. ಕಾಸರಗೋಡಲ್ಲೆಲ್ಲ ಅಡುಗೆ ಮಾಡ್ಕೊಂಡು ನೀರು ಖಾಲಿ. ಮಂಗಳೂರು ಬಂದೆ, ಅಲ್ಲೂ ಟೈಮ್ ಸಿಗಲಿಲ್ಲ. ಅಲ್ಲಿಂದ ಹೊಸಪೇಟೆ ಬಂದೆ, ಅಲ್ಲೂ ಟೈಮ್ ಸಿಗಲಿಲ್ಲ. ಅಲ್ಲೊಂದು ಸ್ವಲ್ಪ ಅಡುಗೆ ಮಾಡಿದೆ, ಅಲ್ಲಿಗೆ ಟೋಟಲ್ ನೀರು ಖಾಲಿ. ಹೊಸಪೇಟೆಯಲ್ಲಿ, ಕೊಪ್ಪಳದಲ್ಲಿ ಖಾಲಿ ಮಾಡಿ ಅವತ್ತೇ ಲೋಡ್ ಮಾಡ್ಕೊಂಡು ಗೋವಾ ಹೋದೆ. ಗೋವಾದಲ್ಲೂ ಟೈಮ್ ಸಿಗಲಿಲ್ಲ ನೀರು ಹಿಡ್ಕೊಳ್ಳೋಕ್ಕೆ, ಅಲ್ಲಿ ನೀರು ಸಿಗಲಿಲ್ಲ, ನೀರು ಹಿಡ್ಕೊಂಡಿಲ್ಲ. ಲೋಡ್ ಹೋಗ್ಕೊಂಬಿಟ್ಟಿದ್ವಿ. ಅಲ್ಲಿಂದ ಬಿಜಾಪುರ ಹೋದೆ, ಅಲ್ಲೂ 2 ಕಡೆ ಖಾಲಿ ಮಾಡಿದೆ, ಅಲ್ಲೂ ನೀರು ಸಿಗಲಿಲ್ಲ. ಟೋಟಲ್ ಬೆಂಗಳೂರವರೆಗೂ ಬಂದು ಇಲ್ಲಿಗೆ ಬಂದಮೇಲೆ ಇಲ್ಲೇ ಫ್ಯಾಕ್ಟ್ರಿಯಲ್ಲಿ ನೀರು ಹಿಡ್ಕೊಂಡಿತ್ತು. ಬಸ್ನವ್ನು ನೋಡಿ, ಮಿರರಾಗಿ ನೋಡಿ, ಲೆಫ್ಟಿಂದ ನುಗ್ತಾವನೆ. ನಾನೇನಾದ್ರು ಸ್ವಲ್ಪ ಕಟ್ ಮಾಡಿದ್ರೆ ಟಚ್ ಆಗಿಬಿಡ್ತೇವೆ ಬಸ್ಸಿಗೆ. ಈ ಲೆಫ್ಟಲ್ಲಿ ಎಲ್ಲೈತೆ ಅಲ್ಲಿಂದ ನುಗ್ತಾವನೆ KSRTC ಬಸ್ನವ್ರು. ಯಾವ್ರಿಗೆ ಏನು ಹೇಳೋದ ಏನಪ್ಪ, ಹೋಗಿ ಹೋಗೋಣ. ಇವತ್ತು 22, ನಾಳೆ ಅಮಾವಾಸ್ಯೆ ಇರಬೇಕೇನಪ್ಪ. ಅದಕ್ಕೆ ಎಲ್ಲ ಇಷ್ಟೊಂದು ಜೋರಾಗಿ ಹೂವು ಪವ ಎಲ್ಲ ಇದು ಮಾಡ್ಕೊಂಡು, ನಾಳೆ 23 ಡೇಟು, ಇವತ್ತು 22. ಅದಕ್ಕೆ ಇಷ್ಟೊಂದು ಜೋರಾಗಿ ಹೂವು ಪವೆಲ್ಲ ಇಟ್ಕೊಂಡು ಜನಗಳೆಲ್ಲ ಫುಲ್ಲು ರಶ್ ಆಗವ್ರೆ ನೋಡಿ. ಇಲ್ಲಿ ಹೂವು ಎಲ್ಲ ಹೂವು ಪವೆಲ್ಲ ಇಟ್ಕೊಂಡು ಎಲ್ಲ ಚೆನ್ನಾಗಿ ಅಂತಮ್ಮ. ನಡೀರಿ 6-7 ಗಾಡಿ ಲೋಡ್ ಆಗವೆ. ಹೋಗಿ ಸೀರಿಯಲ್ ಹಾಕ್ಬಿಡೋಣ. ಎಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೋಹನ್ ಬ್ರದರ್ ಗೊತ್ತಾಯ್ತಲ್ಲ ನಾವು ಎಲ್ಲಿ ಲೋಡ್ ಮಾಡೋದು ಕುಣಿಗಲ್ಲಾಗೆ ಅಂತ. ಯಾವ ಟೈಮ್ ಬರ್ತೀವಂತ ಹೇಳಲಿಕ್ಕಾಗಲ್ಲ, ಟೈಮ್ ಅಂತೂ ಹೇಳಲಿಕ್ಕಾಗಲ್ಲ. ಯಾವಾಗ ಬರ್ತೀವಿ ಯಾವಾಗ ಹೋಗ್ತೀವಿ ಅನ್ನೋದು. ಆಮೇಲೆ ನಮ್ಮ ಇವರೆಲ್ಲ ಅವರೇ, ನವೀನ್ ಅಂತ, ಅವರೆಲ್ಲ ಸುಮಾರು ಜನ ಅವರೇ ಕುಣಿಗಲ್ಲೂ. ಫೋನ್ ಮಾಡಿ ಎಲ್ಲ ಮಾತಾಡ್ತಿರ್ತಾರೆ. ಮೊನ್ನೆ ನಂದು ವಿಡಿಯೋದಲ್ಲಿ, ಲಾಸ್ಟ್ ಒಂದು ವಿಡಿಯೋದಲ್ಲಿ ಗೋವಾ ಹೋಗ್ಬೇಕಾದ್ರೆ ಟೈರ್ ಪಂಚರ್ ಆಗಿ ಜಾಕ್ ರಾಡ್ ಕಟ್ಟಾಗಿ ಕಾಲ ಮೇಲೆ ಬಿತ್ತು ಅಂತ ವಿಡಿಯೋ ಹಾಕಿದ್ದೆ. ವಿಡಿಯೋ ನೋಡಿ ಅರ್ಧಂಬರ್ಧ ವಿಡಿಯೋ ನೋಡ್ಬಿಟ್ಟು ಫೋನ್ ಮಾಡೋರೆ. ವಿಡಿಯೋನ ಅರ್ಧಕ್ಕೆ ನಿಲ್ಲಿಸಿ ಫೋನ್ ಮಾಡಿದ್ರು. ಫೋನ್ ಮಾಡಿ ಏನಣ್ಣ ಕಾಲಿಗೆ ಹೆಂಗೈತಿ ಇವಾಗ, ಅದಕ್ಕೇನೋ ಪೇನ್ ಕಿಲ್ಲರ್ ಮಾತ್ರೆ ತಗೊಳ್ಳಿ, ಜಾಕ್ರಾಡು ಈ ಥರ ತಗೊಳ್ಳಿ ಅಂತೆಲ್ಲ ಫೋನ್ ಮಾಡಿ ಕೇರ್ ಮಾಡ್ತಾರೆ. ತುಂಬ ಜನ ಯೂಟ್ಯೂಬಲ್ಲಿ ಒಂದು ಹೇಳಬೇಕು ಅಂದರೆ, ಯೂಟ್ಯೂಬಲ್ಲಿ ಪರಿಚಯ ಆಗಿರೋರು ತುಂಬ ಕೇರ್ ಮಾಡ್ತಾರೆ. ನಮಗೆ ಮುಂಚೆಯಿಂದ ಫ್ರೆಂಡ್ಸ್ ಸರ್ಕಲಲ್ಲಿ ಇದ್ದವರೆಲ್ಲ ಫೋನ್ ಮಾಡೋದೇ ಬಿಟ್ಬಿಡೋರೆ ಇವಾಗಲ್ಲ ನಮ್ಮನ್ನು. ಏನು ಮಾಡೋಕ್ಕಾಗಲ್ಲ. ಇದು ನವೀನ್ ಅವರು, ಕುಣಿಗಲಿಂದ ನವೀನ್ ಅವ್ರು ಫೋನ್ ಮಾಡಿದ್ದು. ಅವರು ಮೆಡಿಸಿನ್ ಸೌತೆಕಾಯಿ ಎಲ್ಲ ಓಡಿಸ್ತಾರೆ, ಕ್ಯಾಂಟ್ರ್ ಗಾಡಿಯವರು. ಅವ್ರು ಫೋನ್ ಮಾಡಿ ಮಾತಾಡಿದ್ದು. ತುಂಬ ಜನ ಈ ಥರ ಇದು ಮಾಡ್ತಾರಂದ್ರೆ ಅವಾಗ ಒಂಥರ ಖುಷಿ ಆಗುತ್ತೆ, ಕೇರ್ ಮಾಡ್ತಾರಂದಾಗ. ಅವ್ರು ಯಾರೋ ನಮ್ಮ ವಿಡಿಯೋ ನೋಡ್ತಾರೆ ಆದ್ರೂ ನಮಗೆ ಫೋನ್ ಮಾಡಿ ಕೇರ್ ಮಾಡ್ತಾರಂದರೆ ಒಂಥರ ಖುಷಿ. ನಮ್ಮ ಜೊತೆನೇ ವರ್ಷಾನುಗಟ್ಲೆ 10 ವರ್ಷಗಟ್ಟಲೆ ಜೊತೆಲೇ ಇದ್ದವರು ಫೋನ್ ಮಾಡೋದೇ ಬಿಟ್ಬಿಡೋರು. ಇವಾಗ ಫೋನ್ ಮಾಡೋದೇ ಬಿಟ್ಬಿಡೋರು. ಅವ್ರ ಕಷ್ಟಕ್ಕೆಲ್ಲ ನಾವು ಎಷ್ಟೋ ಆಗಿದ್ವಿ. ಆದರೆ ನಮಗೆ ಕಷ್ಟಕ್ಕೇನು ಆಗೋದು ಬೇಡ. ಈ ಥರ ಆಯಿತು ಅಂತ ವಿಡಿಯೋನ ನೋಡ್ತಾರೆ, ಎಲ್ಲರೂ ವಿಡಿಯೋ ನೋಡ್ತಾರೆ. ಆದ್ರೂ ಏನಾಯ್ತು ಏನು ಎತ್ತ ಅನ್ನೋದು ಒಂದು ಫೋನ್ ಮಾಡಿ ಕೇಳೋದು ಅವೆಲ್ಲ ಇಲ್ಲ. ಬರ್ರಿ, ಇದು ನಮ್ಮ ಕುಣಿಗಲ್ ಕೆರೆ. ನೀರಂತೂ ಅರ್ಧ ಖಾಲಿ ಆಗ್ಬಿಟ್ಟವೆ ನೋಡಿಲ್ಲ, ಖಾಲಿ ಆಗ್ಬಿಟ್ಟವೆ. ಇನ್ನು ಮಳೆಗಾಲ ಮುಗಿತಾ ಬಂತು, ಆದರೆ ನೀರು ಬಂದಿಲ್ಲ ಈ ಸಲ ಕುಣಿಗಲ್ ಕೆರೆಗೆ. ಏನಿದು 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 ಮಹಿಳೆಯರ ಹಿಂಡು ಏನೋ ನಡೀತಾ ಐತೆ. ಪ್ರತಿಭಟನೆ ಅಲ್ಲ 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 ಸಾರಿ 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 ದೇವರ ಪೂಜೆ, ದೇವರ ಪೂಜೆ ನೋಡ್ಬೋದು. ದೇವ್ರ ಪೂಜೆ ಆಯಿತು. ಗಾಡಿ ಹೊಡ್ತಿದ್ದಂಗೆ ಒಳ್ಳೆ ನಮ್ಮ ಕುಣಿಗಲಲ್ಲಿ ದೇವ್ರ ದರ್ಶನ ಆಯಿತು.
ಒಳ್ಳೇದು ಮಾಡಲಿ. ಒತ್ತಿಗೆರೆ ಅಂತೇಳಿ ಊರ ಹೆಸರಿದು. ದೇವ್ರು ನಮಗೆ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಒಳ್ಳೇದು ಮಾಡಲಪ್ಪ. ಇಲ್ಲಿ ಜನ ಎಲ್ಲ ನೋಡಿ, ದೇವ್ರು ಬರುತ್ತೆ ಇಲ್ಲಿಗೆ, ಅದಕ್ಕೆ ಕಾಯ್ತಾ ಕುಂತವ್ರು ಇವರೆಲ್ಲ. ನೋಡ್ರಿ ನಮ್ಮ ದಾರಿ ಹಿಡ್ಕೊಂಡು ಹೋಯ್ತಾ ಇರೋಣ.